ಹೆಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನು ತುಂಬ ಚೆನ್ನಾಗಿದ್ದೀನಿ. ಇವತ್ತು ಡೈಲಿ ವ್ಲಾಗ್ ಮಾಡ್ತಾಯಿದ್ದೀನಿ. ನೈಟ್ ಶಿಫ್ಟ್ ಮುಗಿದ್ಮೇಲೆ ಹೊರಗಡೆನೇ ಬ್ರೇಕ್ಫಾಸ್ಟ್ ಮಾಡಿದೆ. ಮನೆಗೆ ಬರೋಷ್ಟರಲ್ಲಿ 9:30 ಆಯಿತು. ಮನೆಗೆ ಬಂದ ತಕ್ಷಣ 3 ಅವರ್ಸ್ ನಿದ್ದೆ ಮಾಡಿದೆ ಚೆನ್ನಾಗಿ. ತುಂಬ ಪೀಸ್ಫುಲ್ ಆಗಿರುತ್ತೆ ನಮ್ಮ ಮನೇಲಿ. ಬಿಕಾಸ್ ಯಾರೂ ಇರಲ್ಲ, ನಾನೊಬ್ಬಳೇ ಇರೋದು ಮನೆಯಲ್ಲಿ. ಯಾವುದೇ ಡಿಸ್ಟರ್ಬೆನ್ಸು ಇರಲ್ಲ, ಆರಾಮಾಗಿ ಮಲಗ್ತೀನಿ. 3 ಅವರ್ಸ್ ಮಲಗಿ ಆಮೇಲೆ ಎದ್ದು ತಲೆ ಸ್ನಾನ ಮಾಡಿ ಬಟ್ಟೆ ಎಲ್ಲ ವಾಶ್ ಮಾಡಿ ಒಣಗಕ್ಕೆ ಹಾಕ್ತಾಯಿದ್ದೀನಿ. ಬ್ರೇಕ್ಫಾಸ್ಟ್ ಏನಂದರೆ ನಾನು ಡೈಲಿ ಹೊರಗಡೆನೇ ಮಾಡ್ತಾಯಿದ್ದೀನಿ. ಬಿಕಾಸ್ ನೈಟಲ್ಲಿ ತುಂಬ ಹೆಕ್ಟಿಕ್ ಇರೋದ್ರಿಂದ ನಿದ್ದೆ ಆಗಿರಲ್ಲ, ಬಾಡಿ ಫುಲ್ ವೀಕ್ ಆಗಿರುತ್ತೆ. ಮನೆಗೆ ಬರೋಷ್ಟರಲ್ಲಿ ತುಂಬ ಸುಸ್ತಾಗಿರ್ತೀನಿ. ಬ್ರೇಕ್ಫಾಸ್ಟ್ ಮಾಡಿ ತಿಂದು ಮಲಗೋಕ್ಕೆ ತುಂಬ ಲಾಂಗ್ ಟೈಮ್ ಬೇಕಾಗುತ್ತೆ. ಅದಕ್ಕೆ ನನಗೆ ಬೇರೆ ಆಪ್ಷನ್ ಏನೂ ಇಲ್ಲ ಅಂಥೇಳಿ ಹೊರಗಡೆನೇ ಮಾಡ್ತಾಯಿದ್ದೀನಿ. ಅದು ಒಳ್ಳೆಯದಲ್ಲ ಅಂತ ನನಗೂ ಚೆನ್ನಾಗಿ ಗೊತ್ತು. ಹೆಲ್ತ್ ಅಪ್ಸೆಟ್ ಆಗುತ್ತೆ ಆ್ಯಂಡ್ ಆಲ್ರೆಡಿ ಆಗ್ತಾಯಿದೆ ಕೂಡ. ಇದಕ್ಕೆ ಅಲ್ಟರ್ನೇಟಿವ್ ವೇ ಏನಾದರೂ ಹುಡ್ಕೊಳ್ಳೇಬೇಕು. ನೋಡ್ತಾ ಇದ್ದೀನಿ, ಯೋಚನೆ ಮಾಡ್ತಾಯಿದ್ದೀನಿ ಏನು ಅಂತ ಗೊತ್ತಾಗ್ತಾ ಇಲ್ಲ, ಹೇಗೆ ಮಾಡಬೇಕು ಅಂತ ಗೊತ್ತಾಗ್ತಾ. ಒಂದು ಆಪ್ಷನ್ ನೈಟ್ ಡ್ಯೂಟಿನ ಡಿಸ್ಕಂಟಿನ್ಯೂ ಮಾಡೋದು ಆ್ಯಂಡ್ ಇನ್ನೊಂದು ಫ್ರಿಜ್ನ ತಂದಿಟ್ಕೊಳ್ಳೋದು. ಇವೆರಡರಲ್ಲಿ ಯಾವ ಸಾಧ್ಯ ಆಗುತ್ತೆ ಅದನ್ನು ಮಾಡ್ತೀನಿ. ನೋಡೋಣ ಏನಾಗುತ್ತೆ ಮುಂದೆ ಅಂತ ನಿಮಗೆ ತಿಳಿಸ್ತೀನಿ ಮುಂದಿನ ಬ್ಲಾಗಲ್ಲಿ. ಒಂದೊಂದು ಸಲ ಏನು ಅನಿಸುತ್ತೆ ಅಂತಂದರೆ ಯಾರಿಗೂ ಹೇಳ್ದೆ ಕೇಳದೆ ಕೆಲಸನ ಬಿಟ್ಬಿಡೋಣ ಅಂತ ಅಂದ್ಕೊತೀನಿ. ಬಟ್ ಆಗ್ತಾ ಇಲ್ಲ. ಬಿಕಾಸ್ ಅಲ್ಲಿ ಸ್ವಲ್ಪ ಜನ ತುಂಬ ಚೆನ್ನಾಗಿ ಮಾತಾಡ್ಸ್ಕೊಂಡಿರ್ತಾರೆ, ತುಂಬ ಕ್ಲೋಸ್ ಇದ್ದಾರೆ, ನನಗೆ ತುಂಬ ಒಳ್ಳೆ ಬಾಂಡಿಂಗ್ ಇದೆ ಅವ್ರದ್ದು ನನ್ನದು. ಈ ಥರ ಹೇಳ್ದೆ ಕೇಳದೆ ಹೋದರೆ ತುಂಬ ಬೇಜಾರು ಮಾಡ್ಕೊತಾರೆ, ನನ್ನ ಮೇಲೆ ಸಿಟ್ಟಾಗ್ತಾರೆ ಅಂತ ಅಂದ್ಕೊಂಡು ಏನೂ ಮಾಡ್ತಾಯಿಲ್ಲ. ನಾನು ಸುಮ್ಮನೆ ಆಗಿಬಿಟ್ಟಿದ್ದೀನಿ. ಇಫ್ ಹೇಳಿ ಹೋಗೋಣ ಅಂತಂದರೆ ಹಾಸ್ಪಿಟಲಲ್ಲಿ ಬಿಡಲ್ಲ. ಅಟ್ಲೀಸ್ಟ್ 3 ಮಂತ್ಸ್ ನೋಟಿಸ್ ಪೀರಿಯಡ್ ಅಂತ ಇರುತ್ತೆ. ಆ ಡ್ಯೂರೇಷನ್ವರೆಗೂ ನಾವು ಕೆಲಸ ಮಾಡಿ ಬಿಡಬೇಕಾಗತ್ತೆ. 3 ಮಂತ್ಸ್ ಅಂದರೆ ತುಂಬ ಲಾಂಗ್ ಟೈಮ್. ನನಗೆ ಅಷ್ಟೊಂದು ವರ್ಕ್ ಮಾಡೋಕ್ಕಾಗಲ್ಲ. ಸೊ ನೋಡೋಣ ಏನು ಮಾಡೋದು ಅಂತ ಯೋಚನೆ ಮಾಡಿ ಇಫ್ ಏನಾದರೂ ಡಿಸಿಷನ್ ತೊಗೊಂಡ್ರೆ ಖಂಡಿತವಾಗ್ಲೂ ನಿಮಗೆ ತಿಳಿಸ್ತೀನಿ. ತಲೆ ಸ್ನಾನ ಮಾಡಿದ ಮೇಲೆ ನೆಕ್ಸ್ಟ್ ಸ್ಕಿನ್ ಕೇರ್ ರೂಟೀನ ಫಾಲೋ ಮಾಡ್ತೀನಿ. ಫಸ್ಟ್ ನಾನು ಫೇಸ್ ಸೆರಮ್ ಅಪ್ಲೈ ಮಾಡ್ತೀನಿ. ಫೇಸ್ ಸೆರಮ್ ಆದಮೇಲೆ ಮಾಯ್ಶ್ಚರೈಸರ್ ಹಾಕ್ತೀನಿ. ಮಾಯ್ಶ್ಚರೈಸರ್ ಆದಮೇಲೆ ಲಾಸ್ಟಲ್ಲಿ ಸನ್ಸ್ಕ್ರೀನ್ನ ಅಪ್ಲೈ ಮಾಡ್ತೀನಿ. ಈ 3 ಸ್ಟೆಪ್ಸ್ ನಾನು ಕಂಪಲ್ಸರಿ ರೆಗ್ಯುಲರಾಗಿ ಡೈಲಿ ಬೇಸಿಸ್ ಮೇಲೆ ಫಾಲೋ ಮಾಡ್ತೀನಿ. ದೀಸ್ ಆರ್ ದ ಮ್ಯಾಂಡೇಟರಿ ಸ್ಟೆಪ್ಸ್ ಈಚ್ ಆ್ಯಂಡ್ ಎವ್ರಿ ಒನ್ ಶುಡ್ ಫಾಲೋ. ಬಿಕಾಸ್ ನಮ್ಮದು ಫೇಶಿಯಲ್ ಸ್ಕಿನ್ ತುಂಬ ಅಂದರೆ ತುಂಬ ಸೆನ್ಸಿಟಿವ್ ಇರುತ್ತೆ. ಕೇರ್ಫುಲ್ಲಾಗಿ ನೋಡ್ಕೋಬೇಕಾಗುತ್ತೆ. ನಂದು ಸ್ಕಿನ್ ತುಂಬ ಡ್ಯಾಮೇಜ್ಡ್ ಆಗಿತ್ತು ಮುಂಚೆ. ಮುಖದ ಮೇಲೆಲ್ಲ ಪಿಂಪಲ್ಸ್ ಇದ್ವು, ತುಂಬ ಕಲೆಗಳಿದ್ವು. ಇವಾಗ ಈ ಲೆವೆಲಿಗೆ ಆಗಿದೆ, ಒಂಚೂರು ಇಂಪ್ರೂವ್ಮೆಂಟ್ ಆಗಿದೆ ಅಂತಂದರೆ ನಾನು ಚೇಂಜ್ ಮಾಡ್ಕೊಂಡಿರೋ ನನ್ನ ಲೈಫ್ ಸ್ಟೈಲ್ ಮತ್ತು ಸ್ಕಿನ್ ಕೇರ್ ರೂಟೀನ್. ಈ 3 ಸ್ಟೆಪ್ಸ್ ನಾನು ಕಂಪಲ್ಸರಿ ಫಾಲೋ ಮಾಡ್ತೀನಿ. ಆ್ಯಂಡ್ ಇದ್ರ ಜೊತೆಗೆ ನಾನು ತಗೊಳ್ಳೋ ಫುಡ್ ಮೇಲೆ ಡಿಪೆಂಡ್ ಆಗುತ್ತೆ. ನೆಕ್ಸ್ಟ್ ಹೇರ್ ಕೇರ್ ರೂಟೀನ್. ಹೇರ್ ಕೇರ್ ರೂಟೀನಲ್ಲಿ ನಾನು ಫಾಲೋ ಮಾಡೋ ಫಸ್ಟ್ ಸ್ಟೆಪ್ಪು ತಲೆಗೆ ಚೆನ್ನಾಗಿ ಆಯಿಲ್ ಹಚ್ಚಬೇಕು. ಆಯಿಲ್ ಹಚ್ಚಿದ ಮೇಲೆ 5ರಿಂದ 6 ನಿಮಿಷ ಮಸಾಜ್ ಮಾಡಬೇಕು. ಮಸಾಜ್ ಮಾಡಿದ ಮೇಲೆ ಅದನ್ನು 2 ಅವರ್ಸ್ ಹಾಗೆ ಬಿಟ್ಟು ಆಮೇಲೆ ತಲೆ ಸ್ನಾನ ಮಾಡಬೇಕು. ಮುಂಚೆ ನಾನು ಕಂಡೀಷ್ನರ್ ಅಪ್ಲೈ ಮಾಡ್ತಾ ಇರಲಿಲ್ಲ, ಬರೀ ಶಾಂಪೂ ಅಷ್ಟೇ ಯೂಸ್ ಮಾಡ್ತಾಯಿದ್ದೆ. ಇವಾಗ ಶಾಂಪೂ ಜೊತೆ ಕಂಡೀಷ್ನರು ಹಾಕ್ತಾ ಇರೋದ್ರಿಂದ ತುಂಬ ಸಾಫ್ಟಾಗಿ ಬರ್ತಾಯಿದೆ. ಆ್ಯಂಡ್ ಅದ್ರ ಜೊತೆಗೆ ಕರ್ಲ್ಸ್ನ ಮೇಂಟೈನ್ ಮಾಡೋಕ್ಕೆ ಸಪ್ರೇಟಾಗಿ ಕ್ರೀಮ್ ಮತ್ತು ಒಂದು ಹೇರ್ ಸೆರಮ್ನ ಯೂಸ್ ಮಾಡ್ತಾಯಿದ್ದೀನಿ. ಅದು ಯಾವುದು ಅಂತ ನಾನು ನೆಕ್ಸ್ಟ್ ವ್ಲಾಗಲ್ಲಿ ಹೇಳ್ತೀನಿ. ಅಂದರೆ ಸಪ್ರೇಟ್ ವ್ಲಾಗ್ ಮಾಡ್ತೀನಿ, ಹೇರ್ ಕೇರ್ ಸ್ಕಿನ್ ಕೇರ್ ರೂಟೀನ್ ಅಂಥೇಳಿ. ಅದರಲ್ಲಿ ನಾನು ಏನೇನು ಪ್ರಾಡಕ್ಟ್ಸು ಹೇಗೆ ಯೂಸ್ ಮಾಡಬೇಕು ಅಂತ ತೋರಿಸ್ಕೊಡ್ತೀನಿ. ಆ್ಯಂಡ್ ಇನ್ನೊಂದು ಏನಂದರೆ ಎಲ್ಲ ಸ್ಕಿನ್ ಕೇರ್ ಪ್ರಾಡಕ್ಟ್ಸ್ ಎಲ್ಲ ಸ್ಕಿನ್ನಿಗೂ ಮ್ಯಾಚ್ ಆಗೋಲ್ಲ. ಸೊ ಅದಕ್ಕೆ ನಿಮ್ಮ ಸ್ಕಿನ್ ಟೋನ್ಗೆ ತಕ್ಕನಂಗೆ ನೀವು ಚೂಸ್ ಮಾಡ್ಕೋಬೇಕಾಗತ್ತೆ. ದಟ್ ಈಸ್ ವೆರಿ ಇಂಪಾರ್ಟೆಂಟ್. ನಂದು ಆಯಿಲಿ ಸ್ಕಿನ್ನು ಆ್ಯಂಡ್ ನಿಮ್ಮದು ಯಾವ ಥರ ಸ್ಕಿನ್ನು, ಯಾವ ಟೈಪ್ ಆಫ್ ಸ್ಕಿನ್ನು ಅಂತ ನನ್ನ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಇವತ್ತಿನ ಲಂಚಲ್ಲಿ ನಾನು ನುಗ್ಗೆ ಸೊಪ್ಪಿನ ಸಾರು ಮತ್ತು ಅನ್ನ ಮಾಡ್ಕೊಳ್ತಾ ಇದ್ದೀನಿ. ಅದ್ರ ಜೊತೆ ಸಲಾಡ್ ಅಂತೂ ಇದ್ದೇ ಇರುತ್ತೆ. ನಾನು ಯಾವ ಥರ ಸಾರು ಮಾಡ್ತಾಯಿದ್ದೀನಿ ನೀವು ನೋಡ್ಕೋಬೋದು. ಆ್ಯಂಡ್ ನಿಮ್ಮ ಮನೇಲಿ ಈ ಸಾರನ್ನ ಯಾವ ರೀತಿ ಮಾಡ್ತೀರಾ ಅಂತ ಪ್ಲೀಸ್ ನನ್ನ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ.
ಸಾರು ಮಾಡೋದಕ್ಕೆ ಒಂದು ಹಾಫ್ ಆನ್ ಅವರ್ ಟೈಮ್ ಇದೆ ಅಂದಾಗ ನಾನು ತೊಗರಿಬೇಳೆನ ನೀರಲ್ಲಿ ನೆನೆಸಿಡ್ತೀನಿ, ಸ್ವಲ್ಪ ಸಾಫ್ಟ್ ಆಗಲಿ ಅಂತ. ಇವಾಗ ಕುಕ್ಕರಲ್ಲಿ ನೆನೆಸಿಟ್ಕೊಂಡಿರೋ ತೊಗರಿಬೇಳೆನ ತೊಗೊಂಡಿದ್ದೀನಿ. ಹಾಗೆ ಅದ್ರ ಜೊತೆ ನುಗ್ಗೆ ಸೊಪ್ಪು ಆ್ಯಂಡ್ ಕಟ್ ಮಾಡಿಟ್ಕೊಂಡಿರೋ ಟೊಮೆಟೊ ಈರುಳ್ಳಿನ ತೊಗೊಂಡಿದ್ದೀನಿ. ಆ್ಯಂಡ್ ಹಸಿಮೆಣಸಿನ್ಕಾಯಿ ಆ್ಯಡ್ ಮಾಡೋದು ಮರ್ತೋಗಿತ್ತು ನನಗೆ, ಅದನ್ನು ಲಾಸ್ಟಲ್ಲಿ ಆ್ಯಡ್ ಮಾಡಿದ್ದೀನಿ. ಆ್ಯಂಡ್ ಈ ಸಾರು ನಾನು ಮಧ್ಯಾಹ್ನ ಮತ್ತು ರಾತ್ರಿ ಎರಡು ಟೈಮ್ ತಿನ್ನೋದ್ರಿಂದ ಆ ಕ್ವಾಂಟಿಟಿ ನೋಡಿಕೊಂಡು ನೀರನ್ನು ಮಿಕ್ಸ್ ಮಾಡ್ಕೋತೀನಿ. ಆ್ಯಂಡ್ ಹಾಫ್ ಟೇಬಲ್ ಸ್ಪೂನ್ ಅರಿಶಿಣ ಹಾಕಿದ್ದೀನಿ, ಹಾಫ್ ಟೇಬಲ್ ಸ್ಪೂನ್ ಅಡುಗೆ ಎಣ್ಣೆನ ಹಾಕಿ ಕುಕ್ಕರ್ ಮುಚ್ಚಿ ವಿಸಿಲ್ ಕೂಗಿಸ್ಕೋತೀನಿ. ಟೋಟಲ್ 4 ವಿಸಿಲ್ಸ್ ಕೂಗಿಸ್ಕೊಂಡಿದ್ದೀನಿ. ಅದಾದಮೇಲೆ ನನಗೆ ಹುಳಿ ಸ್ವಲ್ಪ ಜಾಸ್ತಿ ಇಷ್ಟ ಅಂಥೇಳಿ ಸ್ವಲ್ಪ ಜಾಸ್ತಿನೇ ಹುಣಸೆ ಹಣ್ಣಿನ ರಸನ ಹಾಕ್ಕೊಂಡಿದ್ದೀನಿ. ನಿಮಗೆ ಎಷ್ಟು ಇಷ್ಟ ಅಷ್ಟು ಹಾಕೋಬಹುದು. ಅದಾದಮೇಲೆ ಧನಿಯಾ ಪುಡಿ, ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು, ಅರಿಶಿಣ ಕಮ್ಮಿ ಆಗಿತ್ತು ಅಂಥೇಳಿ ಸ್ವಲ್ಪ ಅರಿಶಿಣ ಹಾಕ್ಕೊಂಡಿದ್ದೀನಿ. ಆ್ಯಂಡ್ ಥಿಕ್ನೆಸ್ ಜಾಸ್ತಿ ಆಗಿತ್ತು ಅಂಥೇಳಿ ಸ್ವಲ್ಪ ಎಕ್ಸ್ಟ್ರಾ ವಾಟರ್ ಹಾಕ್ಕೊಂಡು ಒಗ್ಗರಣೆ ಕೊಟ್ಕೊಂಡೆ. ಇವತ್ತಿನ ಲಂಚ್ ನಂದು ಈ ಥರ ಇದೆ: ಅನ್ನ, ನುಗ್ಗೆ ಸೊಪ್ಪಿನ ಸಾರು, ಮ್ಯಾಂಗೋ ಪಿಕ್ಕಲ್ ಮನೇಲಿ ಮಾಡಿರೋದು, ಟೊಮ್ಯಾಟೊ ಮತ್ತು ಕ್ಯಾರೆಟ್ ಸಲಾಡಾಗಿ ಯೂಸ್ ಮಾಡ್ತಿದ್ದೀನಿ. ಊಟ ತುಂಬ ಚೆನ್ನಾಗಿತ್ತು, ಸಾರು ಕೂಡ ಅಷ್ಟೇ ರುಚಿಯಾಗಿತ್ತು. ಹೊಟ್ಟೆ ತುಂಬ ಊಟ ಮಾಡಿದೆ. ಇದೇ ಥರ ನನಗೆ ಡೈಲಿ ಊಟ ಇದ್ದರೂ ನೋ ಟೆನ್ಷನ್, ಆರಾಮಾಗಿ ಊಟ ಮಾಡ್ತೀನಿ. ಹೆಲ್ತಿ ಫುಡ್ ಯಾರಿಗೆ ತಾನೇ ಬೇಡ ಹೇಳಿ. ಸೊ ಊಟ ಮುಗಿಸ್ಕೊಂಡು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಆಮೇಲೆ ಡ್ಯೂಟಿಗೆ ಟೈಮ್ ಆಗುತ್ತೆ ಅಂಥೇಳಿ ರೆಡಿಯಾಗಿ ಹೊರಟೆ. ಹಾಗೆ ದಾರೀಲಿ ಹೋಗ್ತಾ 1 ಕಪ್ ಟೀನ ತೊಗೊಂಡೆ. ಬಿಕಾಸ್ ಡ್ಯೂಟಿ ಹೋದ್ಮೇಲೆ ತುಂಬ ಸ್ಟ್ರೆಸ್ಫುಲ್ ಇರುತ್ತೆ, ಅದಕ್ಕೆ 1 ಕಪ್ ಟೀ ಕುಡಿದ್ರೆ ಮೈಂಡ್ ರಿಲ್ಯಾಕ್ಸ್ ಆಗುತ್ತೆ ಅಂತ ಹೇಳಿ ಟೀ ಕುಡ್ಕೊಂಡು ಹೋದೆ. ಹಾಸ್ಪಿಟಲ್ ರೀಚ್ ಆದೆ. ಅಲ್ಲಿ ವಿಡಿಯೋ ಮಾಡೋಕ್ಕೆ ಅಲೋವಿಲ್ಲ, ಹಾಗೆ ಸ್ಮಾಲ್ ಕ್ಲಿಪ್ ತೊಗೊಂಡೆ ಅಷ್ಟೇ. ಓಕೆ ಗೈಸ್, ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಅಲ್ಲಿವರೆಗೂ ಟಾಟಾ, ಗುಡ್ ನೈಟ್.